ನರೇಂದ್ರ ಮೋದಿಯವರು ಮಾನ್ಯ HD ಕುಮಾರಸ್ವಾಮಿ ಅವ್ರನ್ನ ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಸತ್ಯನಾ? ಇದು ಬರಬೇಕು ಪತ್ರಿಕೆ ಟಿವಿನಲ್ಲಿ. ಯಾಕಂದ್ರೆ ಮತ್ತೆ ಈಶ್ವರಪ್ಪನಿಗೆ ಗೊತ್ತಿಲ್ಲದೆ ಏನೋ ಹೇಳ್ಬಿಟ್ರು ಅಂತ ಹೇಳಿದ್ರೆ ಅದು ನಂದೆಲ್ಲ ತಪ್ಪು, ನಿಮ್ಮ ತಪ್ಪಾಗುತ್ತೆ ಪತ್ರಕರ್ತರದ್ದು. ಹೌದಲ್ಲ ಹೇಳಿ ಸರ್, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ. ನನಗೆ ಗೊತ್ತಿಲ್ಲ ಈ ವಿಷಯ, ಇದನ್ನು ಗೊತ್ತಿಲ್ಲದಿದ್ದು ನನ್ನ ಬಾಯಲ್ಲಿ ನಾನು ಉತ್ತರ ಕೊಡಲ್ಲ ಯಾವತ್ತೂ ಕೂಡ. ಆದರೆ ಒಂದು ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀರಿ, ಅದಕ್ಕೋಸ್ಕರ ಹೇಳ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಅಕಸ್ಮಾತ್ ನರೇಂದ್ರ ಮೋದಿಯವರು ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರೆ ಇದು ತುಂಬ ಸಂತೋಷ. ಕರ್ನಾಟಕ ರಾಜ್ಯಕ್ಕೂ ಇದರಿಂದ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕುಮಾರಸ್ವಾಮಿಯವರು ಮಾನ್ಯ ದೇವೇಗೌಡರ ಮಗ. ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ರಾಜಕಾರಣಿಗಳು ನಾನು ನೋಡಿದ್ದೀನಿ, ಮಾನ್ಯ ದೇವೇಗೌಡರು ಮತ್ತು ಮಾನ್ಯ ಯಡಿಯೂರಪ್ಪನವರು. ರೈತರ ಪರವಾಗಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಹೆಚ್ಚಿಗೆ ಪ್ರವಾಸ ಮಾಡಿದರೆ ಇವರಿಬ್ಬರು. ಮತ್ತು ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರು ಸಾಕಷ್ಟು ಒಳ್ಳೆ ಆಡಳಿತವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ. BJP JDS ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಒಳ್ಳೆ ಹೆಸರು ಬಂದು ಮತ್ತೆ 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 BJP ಗೆಲ್ಲೋದಕ್ಕೆ ಆ ಸಮ್ಮಿಶ್ರ ಸರ್ಕಾರದ ಸಾಧನೆಯೂ ಕೂಡ ಒಳ್ಳೆಯದು. ಆ ಸಾಧನೆಯಿಂದನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಲಾಭ ಆಯಿತು. ಅಲ್ಲಿಂದ BJP ಬೆಳೀತಾ ಬಂತು. ಈಗ ಕುಮಾರಸ್ವಾಮಿಯವರು ಈಗಾಗಲೇ BJP ಜೊತೆಗೆ JDS ಒಂದು NDAಗೆ ಬಂದು ಸೇರ್ಕೋತೀನಿ ಅಂತ ತೀರ್ಮಾನ ಆಗೋಗಿದೆ. ಇದನ್ನು ನಾನು ಆಗಲೇ ಸ್ವಾಗತ ಮಾಡಿದ್ದೀನಿ. ಇಡೀ ರಾಜ್ಯದ ಜನಕ್ಕೆ ಇದರಿಂದ ಸಂತೋಷ, ವಿಶೇಷವಾಗಿ ರೈತರಿಗೂ ಸಂತೋಷ ಆಗುತ್ತೆ. ಈಗ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಮತ್ತೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳಾಗಬೇಕು ಅನ್ನೋದಾದರೆ ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರೆ, ನೀವು ಹೇಳಿದ ಪ್ರಕಾರ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೀನಿ ಸರ್. ಈಗ ಅದರಲ್ಲೂ ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರಿ ಸರ್. ಈಗ ಸುಮಲತಾ ಅವರು ಪ್ರಪಂಚಕ್ಕೆ ನಾನು ಹೋಗಲ್ಲ ಸರ್. ಈಗ ಮೊನ್ನೆ ಉಡುಪಿ ಶ್ರೀಗಳು ಹೇಳ್ತಾರೆ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು, ಆದ್ರೆ ಸಿದ್ದರಾಮಯ್ಯ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪೇಜಾವರ ಸ್ವಾಮಿಗಳು ಹೇಳ್ತಾ ಇರೋದಕ್ಕೆ ನಾನು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಿ ಅಭಿನಂದನೆಗಳು ಸಲ್ಲಿಸಿ, ಅವ್ರು ಯಾವ ಮಾರ್ಗದರ್ಶನದಲ್ಲಿ ಹಿಂದೂ ರಾಷ್ಟ್ರವನ್ನು ಭಾರತ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನದಲ್ಲಿ ಕೋಟಿ ಕೋಟಿ ಯುವಕರು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಸ್ವಾಗತವನ್ನು ಕೋರ್ತೀನಿ. ಒಂದು. ಎರಡನೇದು, ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ, ಇದೇನು ವಿಶೇಷ ಅಲ್ಲ. ಸಿದ್ದರಾಮಯ್ಯಗೆ ಇನ್ನೂ ಕೂಡ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದಿದ್ರೆ ತುಂಬ ಸಂತೋಷ ಆಗೋದು. ಯಾಕೆಂತಂದರೆ ಈಗಾಗಲೇ ಜಮೀರ್ ಅಹ್ಮದ್ ಅವರು ತೆಲಂಗಾಣ ಚುನಾವಣೆಗೆ ಹೋಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ಸ್ಪೀಕರ್ ಸ್ಥಾನಕ್ಕೆ ಒಬ್ಬ ಖಾದರ್ ಅಂತ ಮುಸ್ಲಿಮನ್ನು ನಾವು ಮೇಲೆ ಕೂರಿಸಿದ್ದೇವೆ. ಎಲ್ಲ 224 ಜನ ಶಾಸಕರು ಅವ್ರು ನಮಸ್ಕಾರ ಹೊಡ್ಕೊಂಡು ಹೋಗಬೇಕು. ಇದನ್ನು ಹೇಳಿದ್ದನ್ನು ಸ್ವಾಗತ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ನಾನೇ ಆಗಿದ್ದರೆ ಒಂದು ನಿಮಿಷ ಅವರು ಕ್ಯಾಬಿನೆಟಲ್ಲಿ ಇಟ್ಕೊತಿರ್ತಿಲ್ಲ. ಇವರು ಮುಸಲ್ಮಾನ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ದೇಶನ. ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಮಾತನ್ನು ಪೇಜಾವರ ಸ್ವಾಮಿಗಳು ಹೇಳಿದ್ದು. ಇಡೀ ದೇಶದ ರಾಷ್ಟ್ರ ಭಕ್ತರು ಎಲ್ಲ ಹಿಂದುತ್ವವಾದಿಗಳು ಇದನ್ನು ಸ್ವಾಗತ ಮಾಡ್ತೇವೆ. ST ಸೋಮಶೇಖರ್, H ವಿಶ್ವನಾಥ್ ಅವರು ಇವರು ನೀನು ಎಷ್ಟೋ ತನಕ ಪ್ರಶ್ನೆ ಕೇಳಿ ಹೇಳಪ್ಪ. ಇದಲ್ಲ ರೀ ಸಿಸ್ಟಮ್, ಇದು ನ್ಯಾಯವಾಗಿ ನೋಡ್ರಿ. ನೀವೇ ಹೇಳಿ ಸರ್, ಎಷ್ಟೊತ್ತು ಕೂತಿದ್ದಾನೆ ಸರ್? ಪೊಲಿಟಿಕಲ್ ಲಾಸ್ಟ್ ಹೇಳಿ. ಈಗ H ವಿಶ್ವನಾಥ್ ಸೋಮಶೇಖರ್ ಅವರು ಸರ್ ಅಧಿವೇಶನದಲ್ಲಿ ಮುಜುಗರವನ್ನು ಉಂಟು ಮಾಡುವಂತ ಕೆಲಸ ಮಾಡಿದ್ದಾರೆ. ಬಂದೆ ಒಂದು ನಿಮಿಷ. BJPನಲ್ಲಿ ಇದ್ದುಕೊಂಡು BJPಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು BJP ಬಂದರು. ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು, ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ. ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು. ಚುನಾವಣೆಯಲ್ಲಿ ಮತ್ತೆ 2ನೇ ಸರಿ ಗೆದ್ದರು, ಸಂತೋಷ. ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಬಗ್ಗೆ ಒಲವಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ. ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ. ಅವರು ತಾಳಿ ಒಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು. ಹೌದಲ್ಲ? ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ, ಹೌದಲ್ಲ? ಈಗ ಅವರು ಇಲ್ಲಿ BJP ಜೊತೆಗಿದ್ದು BJP ಟಿಕೆಟ್ ತೊಗೊಂಡು MLA ಆಗಿ ಮಂತ್ರಿ ಆಗಿ ಮತ್ತು BJP ಟಿಕೆಟ್ ತೊಗೊಂಡು MLA ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ಸಭಾತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ಸಿನ ವೈಫಲ್ಯ ವಿರುದ್ಧ ಇವರು ಅಲ್ಲೇ ಕೂತ್ಕೊಂಡ್ರೆ ಇವ್ರು BJP ಶಾಸಕರು ಅಂತ ಕರಿಬೇಕಾ ಇವ್ರನ್ನ? ಇಲ್ಲಿ BJPಲಿರೋದಕ್ಕೆ ಆಸಕ್ತಿ ಇದ್ದರೆ ನಾನು ಅದಕ್ಕೋಸ್ಕರ ಹೇಳಿದೆ. ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ. ಅವ್ರಿಗೆ ಆಸಕ್ತಿ ಇಲ್ವಾ? ಕಾಂಗ್ರೆಸ್ಗೆ ಹೋಗಲಿ, ತಗೊಳ್ಳಿ ಅಂದೆ. ಮಾಡ್ತೀವಿ ಸರ್ ನಾವು ಯಾವ ನಮಗೆ ಬುದ್ಧಿ ಹೇಳೋಕ್ಕೆ ಯಾವ ಸೋಮಶೇಖರು ಬೇಡ, ಯಾವ ಹೆಬ್ಬಾರು ಬೇಡ. ನೀವು BJPಯ ಶಿಸ್ತಿನ ಪ್ರಕಾರ ಇರಬೇಕಾ? ಇಲ್ಲ ಎಲ್ಲ ಬೇಕಾದ್ರೆ. ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ. ಒಂದು ಕಡೆ ತಾಳಿ ಕಟ್ಸ್ಕೊಂಡು ಇನ್ನೊಂದು ಕಡೆ ಸಂಸಾರ ಮಾಡೋದು
ಭಾರತೀಯ ಸಂಸ್ಕೃತಿ ಪದ್ಧತಿ ಅಲ್ಲ. ದಯವಿಟ್ಟು ನೀವು ಬಿಜೆಪಿಲಿ ಇರ್ರಿ, ಇಲ್ಲ ನಿಮ್ಮ ಇಷ್ಟ ಬಂದ ಕಡೆ ಹೋಗಿ. ಸಂಸತ್ ಅಧಿವೇಶನದಲ್ಲಿ ಏನ್ ಮಾಡ್ಲೇ ಇದ್ಬಿಡ್ತೀನಿ. ಜ್ಞಾನವಾಪಿ ಎಷ್ಟೋತ್ರಿ ನಿಮ್ಮ ಹತ್ರ ಕೂತಿದ್ ನಾನು. ಈಗ ಜಸ್ಟ್ ಬ್ರೇಕಿಂಗ್ ಸರ್, ಜ್ಞಾನವಾಪಿದ ಹೈಕೋರ್ಟ್ ನಲ್ಲಿ ಜಯ ಸಿಕ್ಕಿದೆ ಅನ್ನೋದು. ಸರ್, ಜ್ಞಾನವಾಪಿ ಒಂದು ಹೇಳ್ತಿದ್ದೀರಾ. ಇದು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಶುರುವಾದಾಗ ಏನು ಹೇಳ್ತಾ ಇದ್ವಿ ನಾವು? ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ. ಕಾಲೇಜಲ್ಲಿ ಓದ್ತಾ ಇರೋಂಥ ಹುಡುಗರು ಅವಾಗಿಂದನೂ ಈಗ ಸ್ಲೋಗನ್ ಹೇಳ್ಕೊತ ಬಂದ್ವಿ ನಾವು. ಜಹಾ ಹುಯೇ ಬಲಿದಾನ್ ಮುಖರ್ಜಿ ಓ ಕಾಶ್ಮೀರ್ ಅಮಾರ ಹೈ. ಇದು ಇವತ್ತಿಂದಲ್ಲ ಹೇಳ್ತಿರೋದು. ಅದೆರಡೂ ಕೂಡ ಕನಸು ಇವತ್ತು ಈಡೇರಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ 22ನೇ ತಾರೀಕು ಇಡೀ ವಿಶ್ವ ಸಂತೋಷ ಪಡಬೇಕು ಅಂತ ಒಂದು ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇದೆ. ಆರ್ಟಿಕಲ್ 370 ಕಿತ್ತು ಬಿಸಾಕಾಯಿತು. ಆ ಪಾಕಿಸ್ತಾನ ಅವ್ರ ಜೊತೆಗೆ ನಡೀತಾ ಇತ್ತಲ್ಲ ವ್ಯವಸ್ಥೆ, ಅದು ಕಾಶ್ಮೀರ ನಮ್ದು ಒಂದಾಯ್ತು, ಸಂವಿಧಾನ ಎಲ್ಲ ಆಗಿದೆ. ಈಗ ನೀವು ನಾನು ಅಯೋಧ್ಯೆಯ ರಾಮ ಮಂದಿರದ ಸಂದರ್ಭದಲ್ಲೇ ಕಾಶಿಯ ವಿಶ್ವನಾಥನ ಸರ್ವೆಗೆ ಬಂದಿತ್ತು ರಿಪೋರ್ಟ್. ನಾನು ಅವತ್ತೇ ಹೇಳಿದ್ದೆ ರಿಪೋರ್ಟನ್ನು ಕೊಡಬೇಕು, ಸರ್ವೆ ಮಾಡಬೇಕು ಅಂತ ಬಂದಿದ್ದೀನಿ. ಹೇಳಿದ್ದೆ ಕಾಶಿ ವಿಶ್ವನಾಥನ ದೇವಸ್ಥಾನ, ಮಥುರೆ ಶ್ರೀಕೃಷ್ಣನ ದೇವಸ್ಥಾನ ಇವೆಲ್ಲವೂ ಕೂಡ ಅಲ್ಲಿ ಒಡೆದು ಮಸೀದಿಗಳನ್ನು ಕಟ್ಟಿದ್ದಾರೆ. ನಾವು ಖಂಡಿತ ಹೊಸ ಮಸೀದಿಗಳನ್ನು ಒಡೆಯಲ್ಲ. ಸ್ವಾತಂತ್ರ್ಯ ಬಂದ ನಂತರ ಯಾವುದ್ಯಾವುದು ಹೊಸ ಮಸೀದಿ ಮುಸಲ್ಮಾನರು ಕಟ್ಕೊಂಡು ನಮಾಜ್ ಮಾಡ್ತಾರೆ ಅದಕ್ಕೆ ಗೌರವ ಕೊಡ್ತೇವೆ. ಯಾವುದು ಹಿಂದೂ ದೇವಾಲಯಗಳು ಇತ್ತು, ಕೃಷ್ಣ ಹುಟ್ಟಿದ ಜಾಗ ಯಾವುದು ಅಂತ ಕೇಳಿದ್ರೆ ವಯಸ್ಸಿಗೆ ಬಂದಿರೋಂಥ ಚಿಕ್ಕ ಮಗು ಹೇಳುತ್ತೆ ಮಥುರಾ ಅಂತ. ಕಾಶಿ ವಿಶ್ವನಾಥನ ದೇವಸ್ಥಾನ ಯಾವುದು ಅಂದರೆ ಹಿಂದೂಗಳದು ಅಂತ ಅಂತಾರೆ. ರಾಮ ಹುಟ್ಟಿದ ಜಾಗ ಯಾವುದು ಅಂದರೆ ಅಯೋಧ್ಯೆದು ಅಂತಾರೆ. ಈ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಕ್ಕೆ ಸಾಕ್ಷಿ ಏನು? ಸಾಕ್ಷಿ ಬೇಕಿದ್ದು ರೀ. ಕೃಷ್ಣ ಮತದ ಸಂವಿಧಾನಬದ್ಧವಾಗಿ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನಬದ್ಧವಾಗಿಯೇ ಕಾಶಿ ದೇವಸ್ಥಾನ ಮತ್ತು ಮಥುರಾ ಕೃಷ್ಣನ ದೇವಸ್ಥಾನ ಆಗತ್ತೆ. ಸಮಾಧಾನ ಆಯ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.